ಪ್ರಿಯಕರ್ಣಿಗೆ ಬೆಂಕಿ ಹಚ್ಚಿ ಕೊಂದ ಪ್ರಿಯತಮಿಗೆ ಈಗ ಪೊಲೀಸ್ ಡ್ರಿಲ್ ಮಾಡ್ತಾ ಇದ್ದಾರೆ. ವಿಚಾರಣೆ ವೇಳೆ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಪೊಲೀಸ್ ವಿಚಾರಣೆಯ ಹಂತದಲ್ಲಿ ಒಂದೊಂದೇ ರಹಸ್ಯಗಳನ್ನ, ಸ್ಫೋಟಕ ವಿಚಾರಗಳನ್ನ ಆಕೆ ಬಾಯ್ಬಿಡ್ತಾ ಇದ್ದಾಳೆ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ನಡೆದಿದ್ದಂತಹ ಘನಘೋರ ಘಟನೆ ಇದು. ಕಿರಣ್ ಮೇಲಿನ ಅನುಮಾನವೇ ಕೊಲೆಗೆ ಕಾರಣ ಅಂತೆ. ಆತನ ಮೇಲೆ ನನಗೆ ಅನುಮಾನ ಇತ್ತು ಅಂತ ಆ ಯುವತಿ ಹೇಳಿಕೊಂಡಿದ್ದಾಳೆ. ಕಿರಣ್ ಮೇಲಿದ್ದಂತಹ ಅನುಮಾನ ಈ ಕೊಲೆಗೆ ಕಾರಣ ಅಂತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಪ್ರೇಯಸಿ ಪ್ರೇಮ, ಕೊಲೆ ಮಾಡಿರುವಂತಹ ಪ್ರೇಮ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರು ಕೂಡ ಕಿರಣ್ ಈಕೆಗೆ ಅವಮಾನ ಮಾಡ್ತಾ ಇದ್ದಂತೆ, ಹೀಯಾಳಿಸ್ತಾ ಇದ್ದ, ಪ್ರೀತಿ ಮಾಡ್ತಾ ಇದ್ರು ಅವಮಾನ ಮಾಡ್ತಾ ಇದ್ದ ಅಂತ ಪ್ರೇಮಗೆ ಬೇಸರ ಇತ್ತು. ಆಫೀಸ್ನಲ್ಲಿ ಲವ್ ವಿಷಯ ಹೇಳದಂತೆ ಕಂಡೀಷನ್ ಹಾಕ್ತಾ ಇದ್ದಂತೆ, ಪದೇ ಪದೇ ಬೇರೆ ಹುಡುಗಿಯರನ್ನ ಹೊಗಳ್ತಾ ಇದ್ದಂತೆ ಕಿರಣ್. ಈಕೆ ಮುಂದೆ ನನಗೆ ಕಿರಣ್ ಮೋಸ ಮಾಡ್ತಾನೆ ಅನ್ನೋ ಅನುಮಾನ ಕಾಡ್ತಾ ಇತ್ತು. ಇದೇ ವಿಚಾರಕ್ಕೆ ಕೊಲೆ ಮಾಡುವ ನಿರ್ಧಾರಕ್ಕೆ ನಾನು ಬಂದೆ ಅಂತ ಪ್ರೇಮ ಹೇಳಿದ. ಕೊಲೆ ಬಗ್ಗೆ ಫ್ರೆಂಡ್ಸ್ ಬಳಿ ಕೂಡ ಈ ಆರೋಪಿ ಪ್ರೇಮ ಹೇಳಿಕೊಂಡಿದ್ದಂತೆ. ಮೊದಲಿಗೆ ಆಕೆಯ ಸ್ನೇಹಿತರ ಜೊತೆಗೆ ಹಂಚಿಕೊಂಡಿದ್ದಂತೆ ಕೊಲೆ ಮಾಡ್ತೀನಿ ಅಂತ. ಕೊಲೆ ಮಾಡುವ ಬಗ್ಗೆ ಆನ್ಲೈನ್ನಲ್ಲೂ ಕೂಡ ಸರ್ಚ್ ಮಾಡಲಾಗಿತ್ತು. ಕಡೆಗೆ ಪೆಟ್ರೋಲ್ ಹಾಕಿ ಸುಟ್ಟು ಕೊಲೆ ಮಾಡುವ ಪ್ಲಾನ್ ಮಾಡ್ತಾಳೆ. ಅಂದುಕೊಂಡಂಗೆ ಮನೆಗೆ ಕರೆಸಿ ಪ್ರೇಮ ಆತನನ್ನ, ಪ್ರಿಯಕರನನ್ನ, ಕಿರಣನ್ನ ಕೊಲೆ ಮಾಡ್ತಾಳೆ. ಆನ್ಲೈನ್ನಲ್ಲಿ ಸರ್ಚ್ ಬಗ್ಗೆ ಪ್ರೇಮ ಮೊಬೈಲ್ ಈಗ ಪರಿಶೀಲನೆಗೆ ಒಳಪಡಿಸೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಅಲ್ಲದೆ ಕೊಲೆ ಬಗ್ಗೆ ಈಗಾಗಲೇ ಫ್ರೆಂಡ್ಸ್ಗಳ ಜೊತೆಗೆ ಚರ್ಚೆಯನ್ನ ಮಾಡಲಾಗಿತ್ತು ಅಂತ ಆಕೆ ಹೇಳಿಕೆಯನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಫ್ರೆಂಡ್ಸ್ಗಳನ್ನು ಕೂಡ, ಆಕೆಯ ಸ್ನೇಹಿತರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಫಾರಿನ್ ಲವ್ ಕೊಡ್ತೀನಿ ಬಾ ಅಂತ ಕರೆಸ್ಕೊಂಡು ಹತ್ಯೆ ಮಾಡಿದಂತಹ ಪ್ರಕರಣ ಇದು. ಒಂದೊಂದೇ ಡೀಟೇಲ್ಸ್ ನೋಡ್ತಾ ಇದ್ರೆ ಬೆಚ್ಚಿ ಬೀಳೋ ತರ ಇದೆ. ಅಂದ್ರೆ ಪರ್ಟಿಕ್ಯುಲರ್ಲಿ ಪ್ಲಾನ್ ಮಾಡಿ ಮರ್ಡರ್ ಮಾಡಿರುವಂಥದ್ದು ಆಕೆನೇ ಹೇಳ್ತಾ ಇರುವಂತಹ ವಿಚಾರ. ಬಟ್ ಒಂದು ಗೊತ್ತಾಗ್ತಾ ಇಲ್ಲ, ಈಕೆ ವಿಚಾರಣೆ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆ, ಫ್ರೆಂಡ್ಸ್ ಜೊತೆಗೆ ಕೊಲೆ ಮಾಡ್ತೀನಿ ಅಂತ ಹೇಳಿದಾಗಲೂ ಕೂಡ ಅವರೆಲ್ಲ ಯಾಕೆ ಸುಮ್ಮನಿದ್ರು, ಯಾಕೆ ಯಾರ ಗಮನಕ್ಕೂ ತರೋಕೆ ಹೋಗ್ಲಿಲ್ಲ ಅನ್ನೋದಿಲ್ಲಿ ಪ್ರಶ್ನೆ ಕಾಡುತ್ತೆ. ಅರುಣ್, ಈಗ ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿ ಪ್ರೇಮಳನ್ನ ಈಗ ಪೊಲೀಸರು ಕೂಡ ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. 3 ದಿನಗಳ ಕಾಲ ಆಕೆಯನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿದಾಗ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇರೋದು ಏನು, ಆಕೆ ಈಗ ಪೊಲೀಸರ ಮುಂದೆ ಒಂದು ಸ್ಟೇಟ್ಮೆಂಟ್ ಮಾಡಿದ ಪ್ರಕಾರ ಆಕೆ ಈ ಒಂದು ಕೊಲೆ ಬಗ್ಗೆ ತನ್ನ ಸ್ನೇಹಿತರಿಗೆ ಮೊದಲೇ ಹೇಳ್ಕೊಂಡಿದ್ಲು ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಪದೇ ಪದೇ ಇಬ್ರು ಕೂಡ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕಿರಣ್ ಮತ್ತೆ ಪ್ರೇಮ ಇಬ್ರು ಕೂಡ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕಿರಣ್ ಏನಿದ್ದಾನೆ, ಈತ ಬೇರೆ ಸ್ನೇಹಿತರ ಜೊತೆ ಮಾತನಾಡಬೇಕಾದ್ರೆ ಈಕೆ ಅಪಹಾಸ್ಯ ಮಾಡ್ತಾ ಇದ್ದ ಅಂತ ಈಗ ತನಿಖೆಯಿಂದ ಗೊತ್ತಾಗಿರೋದು. ಅಪಹಾಸ್ಯ ಮಾಡೋದು ಮತ್ತೆ ಬೇರೆ ಯುವತಿಯರನ್ನ ಹೊಗಳಿ ಮಾತಾಡುತ್ತದೆ, ಮತ್ತೆ ಈಕೆ ಬಗ್ಗೆ ಒಂದು ಸ್ವಲ್ಪ ಕೀಳಾಗಿ ಮಾತಾಡುವಂತ ಘಟನೆಗಳು ಕೂಡ ನಡೆದಿತ್ತು. ಇದ್ರ ಬಗ್ಗೆ ಆಕೆ ಕೂಡ ಸಾಕಷ್ಟು ಮನನೊಂದಿರ್ತಾಳೆ. ಯಾಕಂದ್ರೆ ಬೇರೆ ಯುವತಿಯರ ಜೊತೆ ಮಾತನಾಡಬೇಕಾದ್ರೆ ನನ್ನನ್ನ ಅಪಹಾಸ್ಯ ಮಾಡ್ತಾ ಇದ್ದಾನೆ, ಮತ್ತೆ ನನ್ನ ಬಗ್ಗೆ ಕೀಳಾಗಿ ಮತ್ತೆ ಕೆಟ್ಟದಾಗಿ ಮಾತನಾಡ್ತಿದ್ದಾನೆ ಅಂತೇಳಿ ತನ್ನ ಹೇಳಿಕೆಯನ್ನು ಕೂಡ ಈಗ ದಾಖಲು ಮಾಡಿರೋದು. ಇದೇ ವಿಚಾರಕ್ಕೆ ಆಕೆ ಕಿರಣ್ ಬಗ್ಗೆ ಸಾಕಷ್ಟು ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿರ್ತಾಳೆ. ಮತ್ತೆ ಈ ಬಗ್ಗೆ ಏನು ತನ್ನ ಸ್ನೇಹಿತರ ಬಳಿ ಕೂಡ ಹೇಳ್ಕೊಂಡಿರೋದು, ನನಗೆ ಸಿಗದಂತ ವ್ಯಕ್ತಿ ಬೇರೆ ಯಾರಿಗೂ ಕೂಡ ಸಿಗಬಾರದು, ಮತ್ತೆ ಆತ ಅಪಹಾಸ್ಯ ಮಾಡ್ತಾ ಇದ್ದಾನೆ, ಮತ್ತೆ ಸಾಕಷ್ಟು ಮನಸ್ಸಿಗೆ ಘಾಸಿ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿರ್ತಾಳೆ. ಅದಕ್ಕೋಸ್ಕರ ಕಿರಣ್ ಅನ್ನ ಕೊಲೆ ಮಾಡಬೇಕು ಅಂತೇಳಿ ಒಂದು ಆನ್ಲೈನ್ ನಲ್ಲಿ ಸರ್ಚ್ ಮಾಡಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗಿದೆ. ಯಾಕಂದ್ರೆ ಈ ರೀತಿಯಾಗಿ ಪೆಟ್ರೋಲ್ ಸುರಿದು ಕೊಲೆ ಮಾಡಬೇಕು ಅಂದ್ರೆ ಅದು ಏಕಾಏಕಿ ಪ್ಲಾನ್ ಆಗಿತ್ತಾ ಅಥವಾ ಆನ್ಲೈನ್ ಮುಖಾಂತರ ಎಲ್ಲಾದ್ರೂ ಸರ್ಚ್ ಮಾಡಿ ಈ ರೀತಿಯ ಕೃತ್ಯವನ್ನು ಎಸಗಿದಾಳೆ ಅನ್ನೋದ್ರ ಬಗ್ಗೆ ಈಗ ಆಕೆಯ ಮೊಬೈಲ್ ಫೋನ್ ಅನ್ನು ಕೂಡ ಈಗ ಪೊಲೀಸರು ಜಪ್ತಿ ಮಾಡಿ ಅದನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆಕೆ ತನ್ನ ಸ್ನೇಹಿತರ ಬಳಿ ಒಂದು ಕೊಲೆ ಬಗ್ಗೆ ಮತ್ತೆ ಕಿರಣ್ ಮಾತುಕತೆಗಳ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡಿರೋದು. ಆದ್ರಿಂದ ಪ್ರೇಮ ಸ್ನೇಹಿತರನ್ನು ಕೂಡ ವಿಚಾರಣೆ ಮಾಡೋದಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅರುಣ್,